ದೇಶದ ಮಹಿಳೆಯರು ಶಿಕ್ಷಣವಂತರಾಗಿ ಉನ್ನತ ಸ್ಥಾನ ತಲುಪಿದಾಗ ಮಾತ್ರ ಭಾರತ ಸಂವಿಧಾನಕ್ಕೆ ನಿಜವಾದ ಅರ್ಥ ದೊರೆಯುತ್ತದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತವು ಸಾಕಷ್ಟು ಜಾತಿ, ಧರ್ಮ, ಭಾಷೆ, ಪಂಥ, ಆಚರಣೆ, ವಿಚಾರಗಳಿಂದ ಬೃಹತ್ ದೇಶದ ನಾಗರಿಕರಿಗೆ ಸಮಾನತೆಯನ್ನು ಹಾಗೂ ನ್ಯಾಯವನ್ನು ನೀಡಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ದೇಶಕ್ಕೆ ಅರ್ಪಿಸಿ ದೇಶದ ಜನರಿಗೆ ಸಮಾನತೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಪ್ರಸ್ತುತವು ನಾವು ಆರ್ಥಿಕ, ಸಾಮಾಜಿಕ ಸಮಾನತೆಯನ್ನು ಇಂದು ಕಾಣುತ್ತಿದ್ದು, ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಅಸಮಾನತೆಗಳು ಇನ್ನೂ ಹೆಚ್ಚಾಗಿದ್ದವು. ಅವುಗಳನ್ನು ತೊಲಗಿಸಲು ಮತ್ತು ಆ ಸಮಾನತೆಗಳಿಂದ ಬಳಲುತ್ತಿದ್ದ ಜನರಿಗೆ ನ್ಯಾಯ ಕೊಡಿಸಲು ಅಂಬೇಡ್ಕರ್ ಹಾಗೂ ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ಇತರ ದೇಶದಲ್ಲಿ ಇಂದಿಗೂ ಜನರು ಮೂಲಭೂತ ಹಕ್ಕುಗಳಿಲ್ಲದೆ ಒದ್ದಾಡುತ್ತಿದ್ದು, ಅಂಬೇಡ್ಕರ್ ಅವರು ಆ ದೇಶದಲ್ಲಿ ಹುಟ್ಟದೇ ಇರುವುದು ಆ ದೇಶಗಳ ದುರದೃಷ್ಟ ಸಂಗತಿಯಾಗಿದೆ. ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಪಡೆಯುವ, ಉದ್ಯೋಗಿಗಳಾಗುವ ಅವಕಾಶವನ್ನು ನೀಡಲಾಗಿದೆ. ಆದ್ದರಿಂದ ಮಹಿಳೆಯರು ಉನ್ನತ ಸ್ಥಾನಕ್ಕೆ ತಲುಪಬೇಕು. ಸಂವಿಧಾನದ ಆಶಯಗಳು ಆಶಯಗಳಾಗಿ ಉಳಿಯದೆ ನಿಜವಾಗಬೇಕು ಎಂದು ಕರೆ ನೀಡಿದರು. ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನೆ ಸಮಾನತೆ ದೊರೆಯುವಂತೆ ಮಾಡಲು ಸಂವಿಧಾನ ಸಭೆಯಲ್ಲಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದೆ. ವಿಶಿಷ್ಟವಾದ ಸಂವಿಧಾನ ಇವತ್ತು ನಮಗೆ ಮತ್ತೆ ವಿಶಿಷ್ಟ ಮತ್ತು ಬಲಿಷ್ಠವಾದ ಸಂವಿಧಾನ ನಮಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣೀಭೂತರಾಗಿರೋರು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆ ನಾನು ಇದು ಹೇಳ್ತೀನಿ ಅಂದ್ರೆ, ನಾವು ಈಗಲೇ ಇಷ್ಟೊಂದು ಅಸಮಾನತೆ ನಾವು ನೋಡ್ತಾ ಇದ್ದೀವಿ. ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಆಮೇಲೆ ಗಂಡು ಹೆಣ್ಣಿನ ಮಧ್ಯೆ ಇರೋ ಅಸಮಾನತೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸುಮಾರು ಈಗಲೇ ಆ ಥರ ಇದ್ರೆ 1940ನೇ ದಶಕದಲ್ಲಿ ಎಷ್ಟಿತ್ತು ಅಂತ ತಾವು ಊಹೆನೂ ಮಾಡೋಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು, ಎಲ್ಲರನ್ನೂ ಒಂದು ಸಬಲ ಮಾಡಬೇಕು ಅಂತ ಒಂದು ಸಂವಿಧಾನ ಆ ಕಾಲದಲ್ಲಿ ಮಾಡಿರೋದ್ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಶಸ್ವಿಯಾದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಹೇಳ್ತಾರೆ, ನಮ್ಮ ದೇಶದ ಎಲ್ಲ ಜಾತಿಗಳ ಮಧ್ಯ, ಸಾಮಾಜಿಕ ಗುಂಪುಗಳ ಮಧ್ಯ ನ್ಯಾಯ ಒದಗಿಸುವ ಕೆಪಾಸಿಟಿ ಇರೋ ಯಾವುದೇ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಆ ಕಾಲದಲ್ಲಿ ಹೇಳ್ತಾರೆ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಸೊ ಅದೇ ತರ ಇವತ್ತು ನಮ್ಗೊಂದು ವಿಶಿಷ್ಟವಾದ ಮತ್ತೆ ಬಲಿಷ್ಠವಾದ ಸಂವಿಧಾನ ನಮ್ಮ ಹತ್ರ ಇದೆ. ಈಗ ನಮ್ಮ ಅಕ್ಕಪಕ್ಕ ದೇಶ ತಾವು ನೋಡ್ಬೋದು, ನಮ್ಮ ಜೊತೆನೆ ಸ್ವಾತಂತ್ರ್ಯಗೊಂಡಿದೆ. ಪಾಕಿಸ್ತಾನನೇ ತಾವು ನೋಡ್ಬೋದು, ಅಫ್ಘಾನಿಸ್ತಾನ ನೋಡ್ಬೋದು, ಏನ್ ಜಾಸ್ತಿ ದೂರ ಇಲ್ಲ ಭಾರತದಿಂದ. ಬಟ್ ಅವರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಒಬ್ರು ಮಹಾನ್ ಭಾವ ಹುಟ್ಟಿರ್ಲಿಲ್ಲ, ಅದು ಅವ್ರ ದುರಾದೃಷ್ಟ. ಅದಕ್ಕೆ ಅಲ್ಲಿನ ಸಂವಿಧಾನ ತಾವು ನೋಡ್ಬೋದು, ನಮ್ಮಷ್ಟು ಬಲಿಷ್ಠ ಇಲ್ಲ, ಮತ್ತೆ ನಮ್ಮ ತರ ಇಲ್ಲ ಅವರ ಸಂವಿಧಾನ. ಅದಕ್ಕೆ ಯಾವಾಗ ನೋಡಿದ್ರು ಅಲ್ಲಿ ಯುದ್ಧ ನಡೀತಾ ಇರುತ್ತೆ, ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮೂಲಭೂತ ಹಕ್ಕು ಅಲ್ಲಿ ಗ್ಯಾರಂಟಿ ಆಗಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಗ್ಯಾರಂಟಿನೂ ಮಾಡಿದ್ದಾರೆ, ಮತ್ತೆ ಅದನ್ನ ಇಂಪ್ಲಿಮೆಂಟೂ ಆಗಿದೆ. ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾಂತವಗೇರ ಮಾತನಾಡಿ, ಭಾರತದ ವಿಸ್ತೃತವಾದ ದೇಶವಾಗಿದ್ದು ಇಲ್ಲಿ ಪ್ರಾದೇಶಿಕ, ಭಾಷಿಕ, ಧಾರ್ಮಿಕತೆಯಲ್ಲಿ ವಿವಿಧತೆಯನ್ನು ಕಾಣಬಹುದಾಗಿದೆ. ಆ ವಿವಿಧತೆಗಳನ್ನು ಏಕತೆಗೆ ತರಲು ಸಂವಿಧಾನದಿಂದ ಸಾಧ್ಯವಾಗಿದೆ. ಶಿಕ್ಷಣದಿಂದ ಮಾತ್ರ ಬದಲಾವಣೆಗೆ ಸಾಧ್ಯ. ಅಗಾಧವಾದ ಸಂವಿಧಾನ ಬರೆಯಲು ಅಂಬೇಡ್ಕರ್ ಅವರೇ ಸೂಕ್ತ ಎಂದು ಅಂದಿನ ನಾಯಕರು ಅನುಮೋದನೆ ನೀಡಿದರು. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ನೀಡಲು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉತ್ತಮ ಅಂಶಗಳನ್ನು ನೀಡಿದ್ದಾರೆ. ಸದೃಢ ದೇಶ ನಿರ್ಮಾಣ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅದನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ ಎಂದರು. ಅದರಂತೆ ತಮ್ಮೆಲ್ಲರಿಗೂ ತಿಳಿದಿದೆ, ಸಂವಿಧಾನ
1949 ನವೆಂಬರ್ 26ಕ್ಕೆ ಅಂಗೀಕರಿಸಿಕೊಂಡು 1950ರಲ್ಲಿ ಜಾರಿಗಾದಾಗಿನೂ ಇನ್ನೂ ಹಲವಾರು ಸವಾಲುಗಳು ಸಮಸ್ಯೆಗಳು ನಮ್ಮ ನಿಮ್ಮ ನಡುವೆ ಇದೆ ಅಂತೇಳಿ ನಾವು ವಾಸ್ತವವನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ವರ್ಷಗಳು ಸ್ವಾತಂತ್ರ್ಯ ಸಿಕ್ಕು ಹಲವಾರು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಕೂಡ ಸವಾಲುಗಳಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಒಂದು ದಿನಮಾನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಪರಿಶ್ರಮ, ಅವರು ಪಟ್ಟಿರ್ತಕ್ಕಂಥ ಒಂದು ಜ್ಞಾನದ ಒಂದು ಅಗಾಧತೆಯನ್ನು ನೋಡಿದರೆ ನಾವೆಲ್ಲರೂ ಕೂಡ ಏನಂದ್ರೆ ಹೆಮ್ಮೆಯನ್ನು ಪಡಬೇಕಾಗ್ತದೆ ಮತ್ತು ಪ್ರೇರಣೆಯನ್ನು ತಗೋಬೇಕಾಗ್ತದೆ. ನಮ್ಮ ಮುಂದಿನ ಪೀಳಿಗೆ ಕೂಡ ಅವರ ಒಂದು ಹಾದಿಯಲ್ಲಿ ನಡೆಯಬೇಕಾಗ್ತದೆ. ಮಕ್ಕಳೇ, ಬಹಳ ಒಂದು ವಿಸ್ತೃತವಾಗಿರ್ತಕ್ಕಂಥ ಈ ಒಂದು ದೇಶದಲ್ಲಿ ಹಲವಾರು ಏನಂದ್ರೆ ವಿವಿಧ ಮಜಲುಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಪ್ರಾದೇಶಿಕವಾಗಿ, ಭಾಷಿಕವಾಗಿ ಹಾಗೂ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ವಿವಿಧ ಸ್ತರಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಏಕತೆಯನ್ನು ತರೋದಕ್ಕೆ ಏನಾದರೂ ಪರಿಶ್ರಮ ಪಟ್ಟಿದ್ದಾರೆ ಅಥವಾ ಅದು ಸಾಧ್ಯ ಆಗಿದೆ ಅಂತಂದ್ರೆ ಅದು ಭಾರತ ಸಂವಿಧಾನದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹಲವಾರು ವಿಷಯಗಳಲ್ಲಿ ಅತ್ಯುನ್ನತ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ದೇಶ ವಿದೇಶಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಪದವಿಗಳನ್ನು ಮುಗಿಸಿ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ಅತ್ಯಂತ ಗಾಢವಾಗಿ ಪ್ರೀತಿಸುವುದರ ಜೊತೆಗೆ ಅರ್ಥ ಮಾಡಿಕೊಂಡು ಆ ಒಂದು ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಅಡಕವಾಗುವಂತೆ ನೋಡಿಕೊಂಡಿರ್ತಕ್ಕಂಥ ಏಕೈಕ ಮಹಾತ್ಮ ಅಂತೇಳಿ ಹೇಳ್ಬೇಕಾದ್ರೆ ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಹೇಳ್ಬೋದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸುಭಾಷ್ ಚಂದ್ರ ಉಪನ್ಯಾಸ ನೀಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದ ಭಾರತದಲ್ಲಿ ಸಮಾನತೆಯ ತಾಂಡವವಾಡುತ್ತಿತ್ತು. ಅಂತಹ ಸ್ಥಿತಿಯಲ್ಲಿ ದೇಶದ ಜನರಿಗೆ ನ್ಯಾಯ ಕೊಡಿಸಲು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನ ಕುರಿತು ಯುವ ಪೀಳಿಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಹಲವು ನಾಯಕರ ಮಂಚೂಣಿಯಲ್ಲಿದ್ದರು. ಆ ಸಂದರ್ಭದಲ್ಲಿ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧಗಳು ಮುಕ್ತಾಯದ ನಂತರ 1945ರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ಹಲವು ರೀತಿಯ ಚರ್ಚೆಗಳಾದವು. ನಾವೊಂದು ಸಭೆ ಕರೆದು, ಒಂದು ಮೀಟಿಂಗ್ ಕರೆದು, ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ತುಂಬಾ ಕಷ್ಟ. ಅಂತ ಸ್ಥಿತಿಯಲ್ಲಿ ಸುಮಾರು 33 ಕೋಟಿ ಜನಸಂಖ್ಯೆ ಇರುವಂತ ಅಂದಿನ ಭಾರತದಲ್ಲಿ ಜಾತಿ ಮತಗಳಿಂದ, ಧರ್ಮಗಳಿಂದ ಮನಸ್ಸೆಲ್ಲ ಹಾಳಾಗಿ ಹೋಗಿದ್ದು. ಅಂತ ಸ್ಥಿತಿಯಲ್ಲಿ ಒಂದು ಸಂವಿಧಾನವನ್ನ, ಇಡೀ ಆ 33 ಕೋಟಿ ಜನ ಒಪ್ಪುವಂತ ಸಂವಿಧಾನವನ್ನ ನಿರ್ಮಿಸಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಯಾವ ಕ್ಷಣದಲ್ಲಿ ಆದರೂ ಸ್ಮರಿಸಲೇಬೇಕು ಮಕ್ಕಳೇ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು, ಅತ್ಯದ್ಭುತವಾದಂತಹ ವಿಚಾರಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಮಾನಪ್ಪ, ಬೋವಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಎಂ ರವಿ, ರಾಜೇಂದ್ರ ಜಲ್ದಾರ್ ಸೇರಿದಂತೆ ಅನೇಕರಿದ್ದರು.